Hello students. In the last class we discussed about molecular orbital theory. Molecular orbital theory discussion ಮಾಡಿದ್ವಿ. In that we discussed about how hydrogen molecule formation takes place by using MOT. So what is the bond order of hydrogen molecule? What is the magnetic property of hydrogen molecule? So discussion ಮಾಡಿದ್ವಿ, and also we discussed about why He2 molecule does not exist. He2 molecule exist ಆಗಲ್ಲ because bond order is 0. So ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇನ್ನ ಆ 3 ಮಾಲಿಕ್ಯೂಲ್ಸ್ ಇದೆ. So that is Li2 molecule, lithium molecule, Li2 molecule. So ನಿಮಗೆ ಏನು ಕೇಳ್ತಾರೆ, explain the formation of Li2 molecule and account its bond order and magnetic property by using MOT, right? Molecular orbital theory, energy level diagram. Totally. So this is energy level diagram E. So lithium atomic number is 3, 1s2, 2s1 is the electronic configuration. Right? Atomic orbitals ಬರೀತಿದ್ದೀನಿ 1s 1s. Li2 ಇದೆ, Li. So this is molecular orbital. ಇಲ್ಲಿ molecular orbital ಬರೀತೀನಿ sigma 1s, sigma star 1s, anti-bonding molecular orbital. Next 2s. This is sigma 2s. This is 2s again. This is sigma star 2s. Okay. ಇದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ನೋಡಿ, now I have to fill electrons. ನೋಡಿ 1s2 ಅಂತ ಇದೆ, 2 electrons, 1s2 ಅಂತ ಇದೆ, 2 electrons, 2s1 ಅಂತ ಇದೆ, 2s1, 2s1. ಈ ಲಿಥಿಯಂದು ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಈ ಲಿಥಿಯಂದು ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. These are atomic orbitals. ಮಧ್ಯದಲ್ಲಿ ಇರೋದು molecular orbitals. ಓಕೆ, ಈಗ ನೋಡಿ, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ಸೊ ಬಾಂಡಿಂಗ್ ಇಲ್ಲಿಂದ ಒಂದು, ಇಲ್ಲಿಂದ ಒಂದು ಆಂಟಿ ಬಾಂಡಿಂಗ್. ಓಕೆನಾ? ಫಿಲ್ ಆಯ್ತು. ಈಗ ನೋಡಿ, ಇಲ್ಲಿರೋದು ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್. ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ಸೊ ಆಂಟಿ ಬಾಂಡಿಂಗ್ ಅಲ್ಲಿ ಫಿಲ್ ಮಾಡೋದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಇಲ್ಲ. ನೋ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಇನ್ ದ ಅಟಾಮಿಕ್ ಆರ್ಬಿಟಲ್ಸ್ ಟು ಬಿ ಫಿಲ್ಡ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸಿಗ್ಮಾ ಸ್ಟಾರ್ 2s ಅಲ್ಲಿ ಫಿಲ್ ಮಾಡೋದಕ್ಕೆ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ಇಟ್ ಸ್ಟೇಸ್ ವೇಕೆಂಟ್. ಈಗ ನೋಡಿ, ಇದನ್ನ ಜಾಯಿನ್ ಮಾಡ್ಕೊಂಡ್ರೆ ಓವರ್ಲ್ಯಾಪಿಂಗ್ ಆಗುತ್ತೆ. ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಟು ಫಾರ್ಮ್ ಮಾಲಿಕ್ಯುಲರ್ ಆರ್ಬಿಟಲ್ಸ್, ರೈಟ್? ಓಕೆ, ನೌ ಲೆಟ್ ಅಸ್ ಕೌಂಟ್ ದ ಬಾಂಡ್ ಆರ್ಡರ್, ರೈಟ್? ಬಾಂಡ್ ಆರ್ಡರ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು Nb minus Na divided by 2. Number of bonding electrons minus number of anti-bonding electrons divided by 2 ಮಾಡಿದ್ರೆ ನಮಗೆ ಬಾಂಡ್ ಆರ್ಡರ್ ಸಿಗುತ್ತೆ. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ನೋಡಿ 1 2 3 4 ಇದೆ. ನಂಬರ್ ಆಫ್ anti-bonding 1 2 ಇದೆ, minus 2 divided by 2, that is equal to 1. So bond order is equal to 1. Now let us write molecular orbital electronic configuration. ನೋಡಿ, molecular orbital electronic configuration is ಬರೀತೀನಿ. Molecular orbital electronic configuration, sigma 1s 2 electrons. Next sigma star 1s 2 electrons. Next sigma 2s 2 electrons. So sigma star ಅಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ನಾವು ಬರೆಯೋದಿಲ್ಲ. ನಾವು ಬರೆಯೋದು ಇಷ್ಟೇ. Is there any unpaired electron? No unpaired electron because all are paired. ಎಲ್ಲಾನು ಪೇರ್ ಆಗಿದೆ, ಯಾವುದೇ ರೀತಿ unpaired electrons ಇಲ್ಲ. Which means diamagnetic. ಗೊತ್ತಾಯ್ತಾ? So this is all about formation of lithium molecule by using molecular orbital theory, and we have mentioned bond order of lithium and also magnetic property of lithium, molecular orbital electronic configuration of lithium molecule.
ಸೊ ಲಿಥಿಯಂ ಮಾಲಿಕ್ಯೂಲ್ ಎಕ್ಸಿಸ್ಟ್, ಲಿಥಿಯಂ ಮಾಲಿಕ್ಯೂಲ್ ಎಲ್ಲ ಇದ್ದು ಎಕ್ಸಿಸ್ಟ್ ಆಗುತ್ತೆ, ಯಾಕೆಂದ್ರೆ ಬಾಂಡ್ ಆರ್ಡರ್ ಇಸ್ 1. ನೆಕ್ಸ್ಟ್ C2 ಮಾಲಿಕ್ಯೂಲ್, C2. ಓಕೆ, C2 ಮಾಲಿಕ್ಯೂಲ್ ಅಂದ್ರೆ ಕಾರ್ಬನ್ ಅಟೋಮಿಕ್ ನಂಬರ್ ದಟ್ ಈಸ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p2. ಹೌದಲ್ವಾ? ಈಗ ನಾವು C2 ಮಾಲಿಕ್ಯೂಲ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಿದ್ದೀವಿ. ಈಗ ನಾವು ಇದನ್ನ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕ್ಬಿಟ್ಟು ಬಾಂಡ್ ಆರ್ಡರ್ ಎಷ್ಟು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೆನ್ಪಿಟ್ಕೊಂಡಿದ್ರಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p2. ಓಕೆ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕ್ತಾ ಇದ್ದೀನಿ ನೋಡ್ರಿ, ಎನರ್ಜಿ ಲೆವೆಲ್ ಡಯಾಗ್ರಾಮ್. ಸೊ ನಾವು ಯಾವಾಗಲೂ ಬಾಟಮ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರಿಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅಟೋಮಿಕ್ ಆರ್ಬಿಟಲ್ಸ್. ನೋಡಿ, ಇದು ಅಟೋಮಿಕ್ ಆರ್ಬಿಟಲ್ಸ್. ಸೆಂಟರ್ ಅಲ್ಲಿ ಇರೋದು ಮಾಲಿಕ್ಯುಲರ್ ಆರ್ಬಿಟಲ್ಸ್, ಸಿಗ್ಮಾ 1s ಇದು, ರೈಟ್? ಸಿಗ್ಮಾ 1s, 1s ಆರ್ಬಿಟಲ್, 1s ಆರ್ಬಿಟಲ್. ಸಿಗ್ಮಾ ಸ್ಟಾರ್ 1s. Next, sigma 2s. This is 2s orbital. This is 2s orbital. This one is sigma star 2s. Next, ನೋಡಿ, atomic number of carbon is 6. Atomic number 6 ಇರೋದ್ರಿಂದ ಇಲ್ಲಿ ಫಸ್ಟ್ ಪೈ ಎಲೆಕ್ಟ್ರಾನ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಪೈ 2px, ಪೈ 2py. ಅದಾದ್ಮೇಲೆ ಇಲ್ಲೇ ನಾವು ಬರೀತೀವಿ ಮೇಲ್ಗಡೆ, ದಟ್ ಈಸ್ ಸಿಗ್ಮಾ 2pz. ಗೊತ್ತಾಯ್ತಾ? ಆಮೇಲೆ ಇಲ್ಲಿ 3 ಆರ್ಬಿಟಲ್ಸ್, ಈ ಕಾರ್ಬನ್ 3 ಆರ್ಬಿಟಲ್ಸ್. ಇದಾದ್ಮೇಲೆ ನೋಡಿ, ಪೈ ಸ್ಟಾರ್ 2px, ಪೈ ಸ್ಟಾರ್ 2py. ನೆಕ್ಸ್ಟ್ ಹಂಗೆ ಲಾಸ್ಟ್ ಸಿಗ್ಮಾ ಸ್ಟಾರ್ 2pz. ಇದನ್ನೆಲ್ಲ ಸುಮ್ಮನೆ ಹಿಂಗೆ ಜಾಯಿನ್ ಮಾಡಬಹುದು, ರೈಟ್? ನೋಡ್ರಿ, ಈಗ ನಮಗೆ ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆಲ್ಲ ಗೊತ್ತಿದೆ, ರೈಟ್? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ನಾನು ಆಲ್ರೆಡಿ ಹೇಳಿದ್ದೀನಿ, 1s2 2s2 2p2. ಅದೇ ತರ ಇಲ್ಲಿ 1s2 2s2 2p2. ಇದು 2p ಆರ್ಬಿಟಲ್ಸ್. ಓಕೆನಾ? ಈಗ ಅಟೋಮಿಕ್ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದೀನಿ. ಈಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಮಾಡೋದು. ನೋಡ್ರಿ, ಇಲ್ಲಿ ಇಲ್ಲಿಂದ ಒಂದು ಎಲೆಕ್ಟ್ರಾನ್, ಇಲ್ಲಿಂದ ಒಂದು ಎಲೆಕ್ಟ್ರಾನ್ 2, ಇಲ್ಲಿಂದ ಒಂದು, ಇಲ್ಲಿಂದ ಒಂದು 2. ಬಾಂಡಿಂಗ್ ಆಂಟಿ ಬಾಂಡಿಂಗ್ ಎರಡು ಫಿಲ್ ಆಯ್ತು. ಈಗ ನೆಕ್ಸ್ಟ್ 2s ಆರ್ಬಿಟಲ್ ಗೆ ಬರ್ತೀನಿ. ಇಲ್ಲಿಂದ ಒಂದು, ಇಲ್ಲಿಂದ ಒಂದು ಬಾಂಡಿಂಗ್ ಫಿಲ್ ಆಯ್ತು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು ಆಂಟಿ ಬಾಂಡಿಂಗ್ ಫಿಲ್ ಆಯ್ತು. ಈಗ ನೋಡಿ, ದಿಸ್ ಇಸ್ ಚಾಲೆಂಜಿಂಗ್. ನಾನು ಹೇಳಿದ್ದೀನಿ ಮಾಲಿಕ್ಯುಲರ್ ಆರ್ಬಿಟಲ್ ಪಾಸ್ಟುಲೇಟ್ಸ್ ಅಲ್ಲಿ ಏನಂದ್ರೆ, ವೈಲ್ ಫಿಲ್ಲಿಂಗ್ ಎಲೆಕ್ಟ್ರಾನ್ಸ್ ವಿ ಹ್ಯಾವ್ ಟು ಫಾಲೋ ಆಫ್ಬೋ ಪ್ರಿನ್ಸಿಪಲ್. ಆಫ್ಬೋ ಪ್ರಿನ್ಸಿಪಲ್ ಅಂದ್ರೆ ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ ಫಾಲೋ ಮಾಡ್ತಾ ಇದೀವಿ. ಅಂಡ್ ಹಂಟ್ಸ್ ರೂಲ್ ಅಂತಾನು ನಾನು ಹೇಳಿದ್ದೀನಿ. ಅಂದ್ರೆ ಈಗ ಇಲ್ಲಿ ನೋಡಿ, ಎನರ್ಜಿ ಸೇಮ್ ಇದೆ, ಈಗ ಎನರ್ಜಿ ಸೇಮ್ ಇದೆ. ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಎಲೆಕ್ಟ್ರಾನ್, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಫಿಲ್ ಮಾಡಬೇಕು. First you have to fill these two orbitals by single electron with parallel spin. Later on pairing starts. ಇನ್ನೊಂದು ಎಲೆಕ್ಟ್ರಾನ್ ಇದೆ, ಇಲ್ಲಿಂದ ಇನ್ನೊಂದು ಎಲೆಕ್ಟ್ರಾನ್, ಈಗ ಪೇರಿಂಗ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? So this is how electrons to be filled in energy level diagram of molecular orbital theory. ಈಗ ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ದೀನಿ ಎನರ್ಜಿ ಲೆವೆಲ್ ಅಲ್ಲಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಬಾಂಡ್ ಆರ್ಡರ್ ಸೆಲೆಕ್ಟ್ ಮಾಡಬೇಕು. ಬಾಂಡ್ ಆರ್ಡರ್ is equal to NB minus NA divided by 2. NB ಅಂದ್ರೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನೋಡಿ, ಬಾಂಡಿಂಗ್ ಎಲೆಕ್ಟ್ರಾನ್ಸ್ ನಾವು ಕೌಂಟ್ ಮಾಡ್ತೀವಿ, 1 2 3 4.
5 6 7 8 ಇದೆ 8 ಮೈನಸ್ ಆಂಟಿ ಬಾಂಡಿಂಗ್ ಅಂದ್ರೆ ಸ್ಟಾರ್ ಯಾವಾಗ ಹಾಕುತ್ತೀವಿ ಅದು ಆಂಟಿ ಬಾಂಡಿಂಗ್ ನಾವು ಕೌಂಟ್ ಮಾಡಬೇಕು 1 2 3 4 ಓನ್ಲಿ 4 ಎಲೆಕ್ಟ್ರಾನ್ಸ್ ಇದೆಲ್ಲ ವೇಕೆಂಟ್ ಇದೆ ರೈಟ್ so 8 minus 4 4 divided by 2 that is equal to 2 is the bond order of C2 molecule is 2 ಗೊತ್ತಾಯ್ತಾ C2 molecule ನ bond order 2 ಇದೆ and let us write molecular orbital electronic configuration ನೋಡಿ molecular orbital electronic configuration ಬರಿಬೇಕು ಇಲ್ಲಿ ಬರಿತೀನಿ molecular orbital electronic configuration sigma 1s2 sigma 1s2 sigma star 1s2 ಆಯ್ತಾ ನೆಕ್ಸ್ಟ್ sigma 2s2 ಆಯ್ತಾ ನೆಕ್ಸ್ಟ್ sigma star 2s2 ಆಯ್ತಾ ನೆಕ್ಸ್ಟ್ pi 2px that is equal to pi 2py 2 ಅಂದ್ರೆ each it contains 2 electrons ಪ್ರತಿಯೊಂದು ಆರ್ಬಿಟಲ್ 2 electrons ಕನ್ಸಿಸ್ಟ್ ಆಗಿದೆ is there any unpaired electron ಎಲ್ಲಾದರೂ ಸಿಂಗಲ್ ಎಲೆಕ್ಟ್ರಾನ್ ಇದೆಯಾ ಇಲ್ಲ which means C2 molecule is diamagnetic ಗೊತ್ತಾಯ್ತಾ so this is all about formation of C2 molecule next O2 molecule listen oxygen atomic number is greater than or equal to 8 right equal to 8 ಅಂದ್ರೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಚೇಂಜ್ ಆಗುತ್ತೆ ಇಲ್ಲಿ ರೈಟ್ ನೆನಪಿಟ್ಕೊಬೇಕು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಚೇಂಜಸ್ ಹಿಯರ್ ಬರೀತೀನಿ ನೋಡಿ ಇಲ್ಲಿ so this is energy level diagram atomic orbitals for one oxygen atom another oxygen atom this is molecular orbital sigma 1s ಅಂತ ಹೇಳಿ ಕರೀತೀವಿ sigma 2s ಅಂತ ಹೇಳಿ ಕರೀತೀವಿ so sigma 1s sigma star 1s ಇದು sorry next this is 1s orbital this is also 1s orbital next this one is sigma 2s this is 2s orbital this one is 2s orbital this is sigma star 2s okay ಇಲ್ಲಿ ತನಕ ಎಲ್ಲರಿಗೂ ಸೇಮ್ ಆಗುತ್ತೆ ಬಟ್ ಇದರ ಒಂದು ನೆಕ್ಸ್ಟ್ ಸ್ಟೆಪ್ ಅಂತ ನೋಡಿದ್ರೆ ನೋಡಿ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಗೆ ಅಟಾಮಿಕ್ ನಂಬರ್ ಈಕ್ವಲ್ ಟು 8 ಇದೆ ಯಾವಾಗ ಅಟಾಮಿಕ್ ನಂಬರ್ ಈಕ್ವಲ್ ಟು 8 ಆರ್ ಗ್ರೇಟರ್ ದನ್ 8 ಇರುತ್ತೆ then we have to write sigma 2pz after sigma star 2s ಆದ್ಮೇಲೆ sigma 2pz ಬರಬೇಕು ಈಕ್ವಲ್ ಟು 7 ಆರ್ ಲೆಸ್ ದನ್ 7 ಇದ್ದಾಗ pi 2px pi 2py ಬರೀತೀವಿ ಇಲ್ಲಿ ನೋಡಿ sigma 2pz ಆದ್ಮೇಲೆ ಇಲ್ಲಿ ಬರೀತೀವಿ ನೋಡಿ this is pi 2px and pi 2py ಆಯ್ತಾ ನೆಕ್ಸ್ಟ್ 2s ಆದ್ಮೇಲೆ 2p ಆರ್ಬಿಟಲ್ ಇರುತ್ತೆ ರೈಟ್ 2s ಆದ್ಮೇಲೆ 2p ಆರ್ಬಿಟಲ್ ರೈಟ್ ಓಕೆ ನೆಕ್ಸ್ಟ್ pi 2px pi 2py ಆದ್ಮೇಲೆ ಇಲ್ಲಿ pi star 2px pi star 2py ಅದಾದ್ಮೇಲೆ ಲಾಸ್ಟಿಗೆ ಸಿಗ್ಮಾ ಸ್ಟಾರ್ 2pz ರೈಟ್ ಈ ರೀತಿ ಬರೀಬೇಕು ಇದನ್ನೆಲ್ಲ ಎಂಜಾಯ್ ಮಾಡೋಣ ಓಕೆನಾ ಎಸ್ ಈಗ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಆಕ್ಸಿಜನ್ ಅಟಾಮಿಕ್ ನಂಬರ್ is 1s2 2s2 2p4 ಹೌದಲ್ವಾ ನೋಡಿ ಈ ಆಕ್ಸಿಜನ್ ಆಟಮ್ ಫಿಲ್ ಮಾಡ್ತೀನಿ ಈಗ 1s2 2s2 2p4 ಈಗ ಇಲ್ಲಿ 1s2 2s2 2p4 ಹೌದಲ್ವಾ ಫಿಲ್ ಮಾಡಿದ್ದೀನಿ ಈಗ ನೋಡ್ರಿ ಈಗ ಫ್ರಮ್ ದ ಬಾಟಮ್
I will fill molecular orbitals. Molecular orbitals fill ಮಾಡ್ತೀನಿ 1 2 3 4 ಇಲ್ಲಿ 4 2 plus 4 electrons ಇದೆ 1 2 3 4 ಈಗ ನೋಡ್ರಿ ಟೋಟಲ್ ಆಗಿ ಇಲ್ಲಿ 4 electrons ಇದೆ ನೋಡಿ ಆ 8 electrons ನ ಫಿಲ್ ಮಾಡ್ತೀನಿ 1 2 3 4 5 6 7 8 ಸೊ ಆ 8 electrons ನಾನು ಫಿಲ್ ಮಾಡಿದ್ದೀನಿ ಆಫ್ಟರ್ ಫಿಲ್ಲಿಂಗ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಕ್ಕಿದೆ ನಮಗೆ O2 ಮಾಲಿಕ್ಯೂಲ್ ನಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಕ್ಕಿದೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ ಇದ್ರೆ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಸೊ ನಾನು ಈಗ ಫಸ್ಟ್ ಗೆ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ಬಿಡ್ತೀನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಹೌದಲ್ವಾ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ದಟ್ಸ್ ವೈ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಈಗ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋಣ ಓಕೆ ಬಾಂಡ್ ಆರ್ಡರ್ ಫಾರ್ಮುಲಾ ಏನು ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು Nb minus Na divided by 2 number of bonding electrons minus number of anti-bonding electrons ಈಗ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ನ ಕೌಂಟ್ ಮಾಡೋಣ 1 2 3 4 5 6 7 8 9 10 ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ Nb ವ್ಯಾಲ್ಯೂ 10 ಆಯ್ತು ಮೈನಸ್ ಆಂಟಿ ಬಾಂಡಿಂಗ್ ಅಂದ್ರೆ ಯಾವುದಕ್ಕೆ ಸ್ಟಾರ್ ಹಾಕಿರ್ತೀವಿ ಅದು ಆಂಟಿ ಬಾಂಡಿಂಗ್ ಆಗುತ್ತೆ ನೋಡಿ 1 2 3 4 5 6 electrons in the anti bonding 10 minus 6 divided by 2 that is equal to 2 bond order of O2 molecule is 2 right so this is all about bond order and magnetic property of O2 molecule ಈಗ molecular orbital electronic configuration ಬರೆಯಬೇಕು ನೋಡಿ ಈಗ molecular orbital electronic configuration ಏನು ಬರೀತೀವಿ ನಾವು ನೋಡಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೋಡ್ಕೊಂಡು ಬರೀತೀವಿ molecular orbital electronic configuration ನೋಡಿ sigma 1s ಅದರಲ್ಲಿ 2 electrons ಇದೆ 2 ಅದಾದ್ಮೇಲೆ sigma star 1s ಅದರಲ್ಲಿ ಎಷ್ಟು electrons ಇದೆ 2 ಈಗ ಈ ಎರಡು ಬರ್ತಿದೆ ನಾನು sigma 1s sigma star 1s ನೆಕ್ಸ್ಟ್ ಅದರ ಮೇಲ್ಗಡೆ ನೋಡಿ ಇಲ್ಲಿ ರೈಟ್ ಇದರಲ್ಲಿ ಎಷ್ಟು electrons ಇದೆ sigma 2s ಅದರಲ್ಲಿ 2 electrons ಇದೆ 2 ನೆಕ್ಸ್ಟ್ ಅದರ ಮೇಲ್ಗಡೆ ಸಿಗ್ಮಾ ಸ್ಟಾರ್ 2s ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2 ಇದೆ ನೆಕ್ಸ್ಟ್ ಅದರ ಮೇಲ್ಗಡೆ ನೋಡಿ ಸಿಗ್ಮಾ 2pz ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2 ಇದೆ ನೆಕ್ಸ್ಟ್ ಅದರ ಮೇಲ್ಗಡೆ pi 2px is equal to pi 2py ಯಾಕಂದ್ರೆ ಇವೆರಡರ ಎನರ್ಜಿ ಏನಾಗಿದೆ ಸೇಮ್ ಆಗಿದೆ ಸೊ ಹಾಗಾಗಿ ಹೋಲ್ 2 ಅಂತ ಹಾಕ್ತೀನಿ ಅಂದ್ರೆ ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಅಥವಾ ನೀವು ಇಂಡಿವಿಜುವಲ್ ಆಗಿ ಬರೀಬಹುದು 2 ಅಂತ ನೆಕ್ಸ್ಟ್ ಅದಾದ್ಮೇಲೆ ಓಕೆ pi 2px is equal to pi 2py ನೋಡ್ರಿ ಇದ್ರ ಮೇಲೆ ನಾನು 1 ಅಂತ ಬರೀತೀನಿ this one electron indicates unpaired of electrons ಇರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ ಬಾಂಡ್ ಆರ್ಡರ್ is 2 ನೋಡಿ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ bond order magnetic property molecular orbital electronic configuration so this is all about formation of O2 molecule formation ಈ ರೀತಿಯಾಗಿ ಆಗುತ್ತೆ last topic hydrogen bonding what is meant by hydrogen bond hydrogen bond ಅಂದ್ರೆ ಏನು ನೋಡಿ hydrogen bond it is an attraction force between hydrogen of one molecule and a highly electronegative element of another molecule ನೋಡಿ you note down this definition it is an attraction force between hydrogen of one molecule and a highly electronegative element of another molecule example ತೋರಿಸ್ತೀನಿ ನೋಡಿ so oxygen ಇದೆ hydrogen ಇದೆ ಇಲ್ಲಿ
ಆಕ್ಸಿಜನ್ ಏನಿದೆ ಅದು ಈ ಮಾಲಿಕ್ಯೂಲ್ಗೆ ಸೇರಿದ್ದು. ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಬರೀತಿದ್ದೀನಿ H2O. ನೋಡಿ, ಇಟ್ ಈಸ್ ಅನ್ ಅಟ್ರಾಕ್ಷನ್ ಫೋರ್ಸ್, ರೈಟ್? ನಾನು ಡಾಟೆಡ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಟ್ರಾಕ್ಷನ್ ಫೋರ್ಸ್ ಬಿಟ್ವೀನ್ ಆಕ್ಸಿಜನ್ ಆಫ್ ಒನ್ ಮಾಲಿಕ್ಯೂಲ್. ಯಾಕೆ ಈ ಆಕ್ಸಿಜನ್ ನೋಡಿ ಇಟ್ ಅಟೈನ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಪಾರ್ಷಿಯಲಿ ಮೂವ್ ಟುವರ್ಡ್ಸ್ ಆಕ್ಸಿಜನ್, ಹಾಗಾಗಿ ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕೂಡ ಅಷ್ಟೇ, ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ಈಗ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಫೋರ್ಸ್ ಇದೆ. ಇದಕ್ಕೆ ನಾವು ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರೀತೀವಿ. ಇಲ್ಲಿ ಎಲ್ಲ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಕೂಡ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡುತ್ತಾ? ನೋ. highly electronegative elements like nitrogen, oxygen and fluorine. Only these three electronegative elements forms hydrogen bond. ಈ ಮೂರು ಎಲಿಮೆಂಟ್ಸ್ ಮಾತ್ರ ಏನ್ ಮಾಡುತ್ತೆ? ಹೈಡ್ರೋಜನ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನೋಡಬಹುದು ಇಲ್ಲಿ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಇದೆ. ನೋಡಿ, ನೈಟ್ರೋಜನ್ ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ದಟ್ ಈಸ್ ಅಮೋನಿಯಾ. ಅಮೋನಿಯಾ ನೋಡಬಹುದು ನೀವು, NH3 ಅಮೋನಿಯಾ ಇದೆ. ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಅಮೋನಿಯಾ ಇದೆ, NH3. Now there will be strong attraction force between nitrogen of one molecule and hydrogen of another molecule. ನೋಡಿ, ಡಾಟೆಡ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡಿದ್ದೀನಿ. ಹೈಡ್ರೋಜನ್ ಬಾಂಡ್ is represented by dotted line, H bond, hydrogen bond ಅಂತ ಹೇಳಿ ಕರೀತೀವಿ, ರೈಟ್? ನೋಡಿ, ಇಲ್ಲಿ ಆಕ್ಸಿಜನ್ ಇದೆ, ಈ ಮಾಲಿಕ್ಯೂಲ್ ನೈಟ್ರೋಜನ್ ಇದೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ದಟ್ ಈಸ್ ಹೈಡ್ರೋಜನ್ ಫ್ಲೋರೈಡ್, HF. ನೋಡಿ, ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಫ್ಲೋರಿನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಇದು ಇನ್ನೊಂದು ಮಾಲಿಕ್ಯೂಲ್, ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಫ್ಲೋರಿನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. Now it has strong attraction between them, right? ಒಂದು ಸ್ಟ್ರಾಂಗ್ attractive force ಇದೆ between fluorine of one molecule and hydrogen of another molecule. So it is called hydrogen bond. ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. Listen, there are two types of hydrogen bonds again. Hydrogen bonds ಅಲ್ಲಿ two types ಇದೆ. Number one, first type is intermolecular hydrogen bond. Intermolecular hydrogen bond. What is meant by intermolecular hydrogen bond? Intermolecular ಅಂತಂದ್ರೆ between two different molecules. ಎರಡು ಬೇರೆ ಬೇರೆ ಮಾಲಿಕ್ಯೂಲ್ಸ್ ನ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗೋದಕ್ಕೆ ನಾವು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಎಥನಾಲ್ ಅಂತ ಹೇಳಿ ತಗೊಳ್ತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ ಎಥನಾಲ್, C2H5 ನೋಡಿ, OH ಬರ್ದಿದೆ ನಾನು. ದಿಸ್ ಇಸ್ ಎಥನಾಲ್, ಆಲ್ಕೋಹಾಲ್ ಇದು. ಮತ್ತೆ ವಾಟರ್ ಅಂತ ತಗೊಳ್ತೀನಿ, ದಟ್ ಈಸ್ H2O ನೋಡಿ, H2O ವಾಟರ್ ಮಾಲಿಕ್ಯೂಲ್ ತಗೊಂಡಿದೆ. ಈಗ ಈ ಒಂದು ಎಥನಾಲ್ ಅಲ್ಲಿ ಆಕ್ಸಿಜನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ವಾಟರ್ ನಲ್ಲಿ ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಆಕ್ಸಿಜನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. Now it has strong attraction force between them. ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ, ಇದಕ್ಕೆ ನಾವು ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರಿತೀವಿ, ರೈಟ್? ಗೊತ್ತಾಯ್ತಾ? ಹೈಡ್ರೋಜನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಇದು ಬಿಟ್ವೀನ್ ಟೂ ಡಿಫರೆಂಟ್ ಮಾಲಿಕ್ಯೂಲ್ಸ್, ಇದಕ್ಕೆ ನಾವು ಇಂಟರ್ಮಾಲಿಕ್ಯುಲರ್ ಅಂತ ಹೇಳಿ ಕರಿತೀವಿ, ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇನ್ನೊಂದು ಸೆಕೆಂಡ್ ಟೈಪ್ ಇದೆ, ದಟ್ ಈಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಏನ್ ಇಂಟ್ರಾಮಾಲಿಕ್ಯುಲರ್ ಅಂದ್ರೆ ವಿದಿನ್ ದ ಮಾಲಿಕ್ಯೂಲ್ ಅಂದ್ರೆ ಒಂದೇ ಮಾಲಿಕ್ಯೂಲ್ ಇರುತ್ತೆ, ಒಂದೇ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಬಾಂಡ್ ಅನ್ನು ಅಬ್ಸರ್ವ್ ಮಾಡಬಹುದು ಅಂತ ಮಾಲಿಕ್ಯೂಲ್ ಇದೆ. ದಟ್ ಈಸ್ ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಆರ್ಥೋನೈಟ್ರೋಫಿನಾಲ್ ನೋಡಿ, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಸ್ಟಡಿ ಮಾಡಿರ್ತೀರಾ. ಬೆನ್ಸಿನ್ ನಲ್ಲಿ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಮೆಟಾ ಪೊಸಿಷನ್ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಆರ್ಥೋ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಇದ್ದು ಫಿನಾಲ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಆರ್ಥೋನೈಟ್ರೋಫಿನಾಲ್ ಅಂತ ಕರಿತೀವಿ. ಅಬ್ಸರ್ವ್ ಮಾಡಿ ಸ್ಟ್ರಕ್ಚರ್ ಕರೀತಾ ಇದ್ದೀನಿ ನಾನು. ಆರ್ಥೋನೈಟ್ರೋಫಿನಾಲ್, this is benzene ring, this is phenol, this is nitro group.
right? NO2 ಇದೆ. Now hydrogen bonding takes place between this hydrogen and electronegative oxygen atom. ನೋಡಿ within the molecule ಏನಾಗುತ್ತೆ hydrogen bond formation ಆಗುತ್ತೆ. ಆರ್ಥೋ ನೈಟ್ರೋಫಿನಾಲ್ NO2 group ಗೊತ್ತಾಯ್ತಾ? ಆರ್ಥೋ ನೈಟ್ರೋಫಿನಾಲ್ ಇಲ್ಲಿ ಇದೆ ಹೈಡ್ರೋಜನ್ ಬಾಂಡಿಂಗ್. So within the molecule hydrogen bond takes place within the molecule is called intramolecular hydrogen bonding. Hydrogen bonding takes place between two different molecules अथवा two molecules is called intermolecular hydrogen bonding. ಗೊತ್ತಾಯ್ತಾ? So this is all about hydrogen bonding. So this completes your chapter chemical bonding. Okay, dear students, I will give you a test, right? Chemical bonding ಮೇಲೆ ನಾನು ನಿಮಗೆ ಒಂದು ಟೆಸ್ಟ್ ಅನ್ನು ಕೊಡ್ತೀನಿ. You please attend that test, and also I already sent you the PDF of chemical bonding chapter notes. So you please refer that notes, right? Because it is very important chapter for competitive exams. Thank you.